Sir, not audible properly. Okay, just Sir, voice break ಆಗ್ತಿದೆ sir. fine. Network change ಮಾಡಿ sir. Fine, check ಮಾಡ್ತೀನಿ ನಾನು. ಇವಾಗ ಕೇಳಿಸ್ತಾ ಇದೆ ರೀ? ಹಾ sir. Yes sir. ಕೇಳಿಸ್ತಾ ಇದೆ sir. Okay, fine. So in the last class, ನಿಮ್ಗೊಂದು payoff matrix problem ಮಾಡಿಸಿದ್ದೆ, how to calculate profit or loss on a call option on maturity. So on the example ತಗೊಂಡು ಹೇಳಿದೆ, so how this option will be exercised. Okay, cancel ಮಾಡ್ತಾರೋ, exercise ಮಾಡ್ತಾರೋ, or it will be left blank. So exercise ಮಾಡಿದ್ರೆ ಯಾವ ರೀತಿ effect ಆಗುತ್ತೆ, exercise ಮಾಡದೇ ಇದ್ರೆ in case if it is cancel ಮಾಡಿದ್ರೆ ಯಾವ ರೀತಿ effect ಆಗುತ್ತೆ. So on those we have done some problems. One problem ಮಾಡಿ ತೋರಿಸಿದ್ದೆ ನಿಮಗೆ. I hope you have understood that problem. Yes sir. This Understood. one. Okay, yeah, this one. So in the ತೋರಿಸಿದ್ದೆ, it is on call option ಮೇಲೆ ಹೇಳಿದೆ ನಿಮಗೆ. So what I will do is today, so on the put option ತಗೊಂತೀನಿ. So on that put option, how that call will be exercised. Okay, ಯಾವ ರೀತಿ ಅಂಡರ್ ಡಿಫರೆಂಟ್ ಸರ್ಕಮ್ಸ್ಟಾನ್ಸಸ್, ಬೇರೆ ಬೇರೆ ಟೈಮಲ್ಲಿ ಪುಟ್ ಆಪ್ಷನ್ ಹೋಲ್ಡರ್ ಯಾವ ರೀತಿ ಮಾಡ್ತಾರೆ, ಎಕ್ಸೈಸ್ ಯಾವಾಗ ಮಾಡ್ತಾನೆ, ಕ್ಯಾನ್ಸಲ್ ಯಾವಾಗ ಮಾಡ್ತಾನೆ, ರೈಟ್? ಸೊ ಅದನ್ನ ಎಕ್ಸೈಸ್ ಮಾಡಿದಾಗ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಇಬ್ಬರಿಗೆ, ಕ್ಯಾನ್ಸಲ್ ಮಾಡಿದಾಗ ಅವ್ರ ಮೇಲೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ. ಸೊ ಆನ್ ದಟ್ ವಿ ವಿಲ್ ಡೂ ಒನ್ ಪ್ರಾಬ್ಲಮ್ ಟುಡೇ. ಸೊ ಅದ್ರ ಮೇಲೆ ಒಂದು ಪ್ರಾಬ್ಲಮ್ ನಿಮ್ಗೆ ಹೇಳ್ತೀನಿ. ಸೊ ನಾವು ಅಲ್ಟು ದಿ ಪ್ರಾಬ್ಲಮ್. Now you can see the screen also, which is a chart showing the profit or loss for option holder and option writer. Last problem ಮಾಡಿದೀವಲ್ಲ, so ಅದರ ಮೇಲೆ you can see here. So this first part, so here the first chart which is ಈಗ ತೋರಿಸ್ತಾ ಇದೆ ನೋಡ್ರಿ, above that 90, 100, 110, 120, 120, these are the stock prices on maturity. Okay, x axis ಮೇಲೆ, y axis ಮೇಲೆ profit ಎಷ್ಟು ಆಗ್ತಾ ಇದೆ ಅಂತ ತೋರಿಸ್ತಾ ಇದೆ. So here, ಇದು ಯಾರ ಬಗ್ಗೆಪ್ಪ ಅಂದ್ರೆ ಇನ್ವೆಸ್ಟರ್ ಎಕ್ಸ್. ಇನ್ವೆಸ್ಟರ್ ಎಕ್ಸ್ ಇಸ್ ಅ ರೈಟರ್. ನಮ್ಮ ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ y ಏನಿದ್ರು ಹೋಲ್ಡರ್ ಇದ್ರೆ, y ವಾಸ್ ಅ ಹೋಲ್ಡರ್ ಆಫ್ ದ ಆಪ್ಷನ್, x ವಾಸ್ ಅ ರೈಟರ್ ಆಫ್ ಆಪ್ಷನ್. ಓಕೆ, ಆ ಪ್ರಾಬ್ಲಮ್ ನೋಡಿದಾಗ ಈ ಚಾರ್ಟ್ ಏನ್ ಹೇಳ್ತಪ್ಪ ಅಂತಂದ್ರೆ x ಹ್ಯಾಸ್ ಓನ್ಲಿ ಲಿಮಿಟೆಡ್ ಪ್ರಾಫಿಟ್. ಯಾಕಂದ್ರೆ x ಏನಂದ್ರೆ x ಇಸ್ ಅ ರೈಟರ್ ಆಫ್ ಆಪ್ಷನ್. ದ ರೈಟರ್ ಆಫ್ ಆಪ್ಷನ್ ವಿಲ್ ಹ್ಯಾವ್ ಅ ಲಿಮಿಟೆಡ್ ಪ್ರಾಫಿಟ್ ಟು ದ ಎಕ್ಸ್ಟೆಂಟ್ ಆಫ್ ಓನ್ಲಿ ಪ್ರೀಮಿಯಂ ವಾಟ್ ಹಿ ರಿಸೀವ್ಸ್. ಲಾಸ್ ಎಷ್ಟಾಗತ್ತಪ್ಪ ಅಂದ್ರೆ ಲಾಸ್ ಇಸ್ ಅನ್ಲಿಮಿಟೆಡ್. ಮಾರ್ಕೆಟ್ ಪ್ರೈಸ್ ಎಷ್ಟು ಹೆಚ್ಚು ಹಾಕೋತ್ ಹೋಗ್ತಾರೆ ಅಷ್ಟು ಅವ್ನು ಏನಪ್ಪಾ ಅಂದ್ರೆ ಲಾಸ್ ಹಾಕೋತ್ ಹೋಗ್ತದೆ. ಅದಕ್ಕೆ ಇಲ್ಲಿ ನೋಡ್ಬೋದು ನಾವು, ಇಲ್ಲಿ ಪಾಸಿಟಿವ್ ಸೈಡ್ 0 ಅಬೋವ್ ಇಟ್ ಇಸ್ ಅ ಪ್ಲಸ್, 0 ಬಿಲೋ ಇಟ್ ಇಸ್ ಅ ನೆಗೆಟಿವ್, ರೈಟ್? ಎಕ್ಸ್ ಎಕ್ಸ್ ನಾವು ಹಾಕ್ತೀವಲ್ಲ, ಅಬೋವ್ ಇಟ್ ವಿಲ್ ಬಿ ಪಾಸಿಟಿವ್, ಬಿಲೋ ಇಟ್ ವಿಲ್ ಬಿ ನೆಗೆಟಿವ್. ಸೊ ಪಾಸಿಟಿವ್ ಅಂದ್ರೆ ಇಟ್ ಇಸ್ ಅ ಪ್ರಾಫಿಟ್, ನೆಗೆಟಿವ್ ಅಂದ್ರೆ ಲಾಸ್. ಸೊ ಈ ಎಕ್ಸ್ ಗೆ ಹೋಲ್ಡರ್ ಆಫ್ ದ ಆಪ್ಷನ್, ದಟ್ ಇಸ್ ಅ ಓನರ್ ಆಫ್ ಆಪ್ಷನ್, ಗಿವ್ಸ್ ಅ ಪ್ರೀಮಿಯಂ ಕೊಟ್ಟಾಗ ವಾಟ್ ಎವರ್ ಪ್ರೀಮಿಯಂ ಹಿ ಪೇಸ್ ದಟ್ ವಿಲ್ ಬಿ ದ ಓನ್ಲಿ ಪ್ರಾಫಿಟ್. ಅದಕ್ಕೆ ಇಲ್ಲಿ ನೋಡ್ರಿ, 100 ರೂಪೀಸ್ 90 ರೂಪೀಸ್ ಇದ್ದಾಗ, 110 ಇದ್ದಾಗ, 100 ರೂಪೀಸ್ ಇದ್ದಾಗ, 110 ಇದ್ದಾಗ, 120 ಇದ್ದಾಗ ದ ಪ್ರಾಫಿಟ್ ಈಸ್ ಓನ್ಲಿ ಟು ದ ಎಕ್ಸ್ಟೆಂಟ್ ಆಫ್ 1000. ಯಾಕಂದ್ರೆ ಈ ಪ್ರಾಬ್ಲಮ್ ಅಲ್ಲಿ ನೋಡ್ಬೋದು ಹಿಯರ್, ಯಾ ಸಿ ದ ಪ್ರಾಫಿಟ್ ಫಾರ್ ಮಿಸ್ಟರ್ ರೈಟರ್ ದಟ್ ಇಸ್ ಎಕ್ಸ್ 1000 ಎಲ್ಲಿವರೆಗೂ ರೀ? 110 ವರೆಗೂ ಇಟ್ ಇಸ್ ಓನ್ಲಿ 1000, ರೈಟ್? ಸರ್ ಅಂಬರೀಶ್ ಸರ್ ಫೋನ್ ಮಾಡ್ತಾರೆ ಕೇಳ್ರಿ. It is 110 ಆದ್ಮೇಲೆ, so after that you have 120 again, there is a 1000 rupees profit. 130 ಆದಾಗ no profit no loss. 140 ಆದಾಗ ಲಾಸ್ ಆಗ್ತಾ ಸ್ಟಾರ್ಟ್ ಆಯ್ತು ಯಾರಿಗೆ? ರೈಟರ್. So the same it is been displayed here, right? ಸೊ ನೋಡಿ, ಇಲ್ಲಿ 1000 ರೂಪಾಯಿ ಅಷ್ಟೇ ಪ್ರಾಫಿಟ್. ಯಾವಾಗ 130 ಬಂತು ಮಾರ್ಕೆಟ್ ಪ್ರೈಸ್, ಇಲ್ಲಿ 0 ಇಲ್ಲಿ ಆಕ್ಸಿಸ್ ಕ್ರಾಸ್ ಆಗ್ಬಿಡ್ತದೆ ನೋಡಿ. ಕ್ರಾಸ್ ಆಗಿ ಕೆಳಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತದೆ. ಕೆಳಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತಂದ್ರೆ ಮಾರ್ಕೆಟ್ ಪ್ರೈಸ್ ಹೆಂಗ್ ಹೆಚ್ಚು ಹಾಕೋತ್ ಹೋಗ್ತದ, ಹಂಗೇನಪ್ಪಾ ಅಂದ್ರೆ ಅವನಿಗೆ ಲಾಸ್ ಆಗ್ತಕ್ಕಂಥ ಲಾಸ್ ಕೂಡ ಜಾಸ್ತಿ ಆಗ್ತದೆ, ರೈಟ್? ಸೊ ದಿಸ್ ಇಸ್ ಚಾರ್ಟ್ ಶೋಸ್ ದ ಪ್ರಾಫಿಟ್ ಈಸ್ ಲಿಮಿಟೆಡ್ ಓನ್ಲಿ ಟು ದ ಎಕ್ಸ್ಟೆಂಟ್ ಆಫ್ ಪ್ರೀಮಿಯಂ ವಾಟ್ ಹಿ ರಿಸೀವ್ಸ್ ಫ್ರಮ್ ದ ಹೋಲ್ಡರ್. ಎಲ್ಲಿವರೆಗೂಪ್ಪ ಅಂತಂದ್ರೆ ವೆನ್
you can see here till 120. 130 ಏನಂತ ನೀಲ್ ಆಗುತ್ತೆ, ನೋ ಪ್ರಾಫಿಟ್ ನೋ ಲಾಸ್. ಆಮೇಲೆ ಇಲ್ಲಿ ನೋಡ್ರಿ 130ಗೆ ಈ ಪಾಯಿಂಟ್ ಅಲ್ಲಿ ಸೊ ವೇರ್ ಈ ಲೈನ್ ಕೆಳಗಡೆ ಬರ್ತಾ ಇರ್ಬೇಕಾದ್ರೆ 130 ಕ್ರಾಸ್ ಆಗಿದೆ ನೋಡ್ರಿ. 130 ಏನಾಯ್ತು, 0, ನೋ ಪ್ರಾಫಿಟ್ ನೋ ಲಾಸ್. ಯಾರಿಗೆ? ಮಿಸ್ಟರ್ ಎಕ್ಸ್ಗೆ. 130 ಆದ್ಮೇಲೆ ಪ್ರೈಸ್ ನೋಡ್ರಿ 140 150 ಆದಾಗ ಹೆಂಗ್ ಲಾಸ್ ಆಗ್ತಾ ಹೋಗೋದು ನೋಡಿ. 1000 ಲಾಸ್ ಆಗಿದೆ, ಆಮೇಲೆ 2000 ಲಾಸ್ ಆಗಿದೆ. ಸೊ ಅದೇ ತರ ಇಲ್ಲಿ ಲಾಸ್ ಕೂಡ ಅಂದ್ರೆ ಡೌನ್ ಬಂದ್ ಕೂಡಲೇ ಅಂತ ಲಾಸ್ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಹಿಯರ್ ಹಿ ಹ್ಯಾಸ್ ಇನ್ಕರ್ಡ್ 1000 rupees ಲಾಸ್. ಯಾವಾಗ 140 ಹೋದಾಗ 1000 rupees ಲಾಸ್ ಆಯ್ತು, 150 ಹೋದಾಗ 2000 ಲಾಸ್ ಆಯ್ತು, 160 ಹೋದಾಗ 3000 4000. ಹಂಗೆ ಮಾರ್ಕೆಟ್ ಪ್ರೈಸ್ ಹೆಂಗ್ ಜಾಸ್ತಿ ಹಾಕೋತ ಹೋಗ್ತದ ಹಂಗ ರೈಟರ್ಗೆ ಏನಾಗ್ತದಪ್ಪ ಅಂದ್ರೆ ಲಾಸ್ ಹಾಕೋತ ಹೋಗ್ತದೆ. ಯಾಕಂದ್ರೆ ಮಾರ್ಕೆಟ್ ಪ್ರೈಸ್ ಹೆಚ್ಚು ಹಾಕೋತ ಹೋದಂಗೆಲ್ಲ ಆ ಹೋಲ್ಡರ್ ಆಫ್ ದ ಆಪ್ಷನ್ ಏನ್ ಮಾಡ್ತಾನೆ, ಎಕ್ಸೈಸ್ ಮಾಡ್ತಾನೆ. ಆಪ್ಷನ್ ಎಕ್ಸೈಸ್ ಮಾಡದಪ್ಪ ಅಂತಂದ್ರೆ ಇವ್ನ ಏನತ್ತ ಲಾಸ್ ಆಗುತ್ತೆ. ಎಕ್ಸಿಕ್ಯೂಟ್ ಮಾಡದಪ್ಪ ಅಂದ್ರೆ ಲಾಸ್ ಆಗ್ತದೆ. ಇದು ಎಕ್ಸ್ ಬಗ್ಗೆ, ರೈಟರ್ ಬಗ್ಗೆ ನೋಡಿದೆ. ಅದೇ ವೈ, ಓನರ್ ಆಫ್ ದ ಆಪ್ಷನ್ ಆರ್ ದ ಹೋಲ್ಡರ್ ಆಫ್ ದ ಆಪ್ಷನ್. ಹೋಲ್ಡರ್ ಆಫ್ ದ ಆಪ್ಷನ್ ಅನ್ನ ಹೇಳಿದೆ ನಿಮ್ಗೆ. ದ ಹೋಲ್ಡರ್ ಆಫ್ ದ ಆಪ್ಷನ್ ವಿಲ್ ಹ್ಯಾವ್ ಲಾಸ್ ಓನ್ಲಿ ಟು ದ ಎಕ್ಸ್ಟೆಂಟ್ ಆಫ್ ದ ಪ್ರೀಮಿಯಂ ವಾಟ್ ಹಿ ಹ್ಯಾಸ್ ಪೇಡ್. ಯಾರಿಗೆ? ಮಿಸ್ಟರ್ ವೈ. ವೈ ಏನಪ್ಪ ಅಂದ್ರೆ ಪ್ರೀಮಿಯಂ ಏಟ್ ಕೊಟ್ಟಿರ್ತಾನೆ ಅದಷ್ಟೇ ಲಾಸ್, ಅದಕ್ಕಿಂತ ಜಾಸ್ತಿ ಏನ್ ಲಾಸ್ ಆಗಲ್ಲ. ಅದಕ್ಕೆ ನೋಡ್ರಿ 1000 rupees ಏನ್ ಪ್ರೀಮಿಯಂ ಕೊಟ್ಟಿರ್ತಾನ ಅದಷ್ಟೇ ಲಾಸ್. ಅವ್ನಿಗೆ ಏನ ಕಡೆ ಪ್ರಾಫಿಟ್ ಆಗಿತ್ತು, ಈ ಕಡೆ ಇವ್ನ ಏನತ್ತ ಲಾಸ್ ಆಗ್ತದೆ. ಹೆಂಗ ಪ್ರೈಸ್ 130 ಇಟ್ಕೊಂಡು ಮ್ಯಾಲ್ ಜಾಸ್ತಿ ಹಾಕೋತ ಹೋಗ್ತದ ಹಂಗ ಮಿಸ್ಟರ್ ವೈ ಏನತ್ತಪ್ಪ ಅಂದ್ರೆ ಪ್ರಾಫಿಟ್ ಆಗ್ತದೆ. ಯಾಕಂದ್ರೆ ವೆನ್ ದ ಮಾರ್ಕೆಟ್ ಪ್ರೈಸ್ ಹೆಚ್ಚು ಹಾಕೋತ ಹೋದಂಗ ಈ ರೈಟರ್ ಹೋಲ್ಡರ್ ಆಫ್ ದ ಆಪ್ಷನ್ ಆರ್ ಓನರ್ ಆಫ್ ದ ಆಪ್ಷನ್ ಏನ್ ಮಾಡ್ತಾನಪ್ಪ ಅಂದ್ರೆ ಕಾಂಟ್ರಾಕ್ಟ್ ಎಕ್ಸಿಕ್ಯೂಟ್ ಮಾಡ್ತಾನೆ. ಯಾಕೆ ಎಕ್ಸಿಕ್ಯೂಟ್ ಮಾಡ್ತಾನಪ್ಪ ಅಂದ್ರೆ ಇಟ್ ಇಸ್ ಅ ಪ್ರಾಫಿಟಬಲ್ ಫಾರ್ ಹಿಮ್, ರೈಟ್? ಸೊ ಪ್ರಾಫಿಟ್ ಎಷ್ಟು ಇವನಿಗೆ ಆಗಿರ್ತದ, ಅವ್ನಿಗೆ ಲಾಸ್ ಆಗಿರ್ತದ. ಅವ್ನಿಗೆ ಎಷ್ಟು ಲಾಸ್ ಆಗಿರ್ತದೆ, ಇವ್ರಿಗೆ ಏನಂತ ಪ್ರಾಫಿಟ್ ಆಗಿರ್ತದೆ. Therefore, ಇಲ್ಲಿ holder of the option or owner of the option will have a limited or known losses to the extent of premium what he has paid. Premium ಎಷ್ಟು ಕೊಟ್ಟಿರ್ತಾರಲ್ಲ ಅದಷ್ಟೇ ಅವನಿಗೆ ಲಾಸ್, ಬಟ್ ಬೇರೆ ಏನು ಲಾಸ್ ಅವನಿಗೆ ಆಗೋದಿಲ್ಲ. ಅದಕ್ಕೆ ಇಲ್ಲಿ 90 ಹಿಡ್ಕೊಂಡು 130 ವರೆಗೂ ಅವ್ನಿಗೆ ಏನಪ್ಪಾ ಅಂದ್ರೆ ಲಾಸ್ ಅದ, 120 ವರೆಗೂ ಲಾಸ್ ಅದ. ಅದಕ್ಕೆ ಇಲ್ಲಿ 0 ಕೆಳಗದ ನೆಗೆಟಿವ್ ಬಂದ ನೋಡಿ. 1000 ಇದ ಲಾಸ್, 90 rupees ಇದಾಗ ಲಾಸ್, 100 rupees ಇದಾಗ ಲಾಸ್, 110 ಇದಾಗ ಲಾಸ್, 120 ಇದಾಗ ಲಾಸ್, 130 ಇದ್ದಾಗ 0. ಯಾಕಪ್ಪ ಅಂದ್ರೆ ಇಲ್ಲಿ ನೋಡ್ರಿ 130 ಇದ್ದಾಗ ಇಬ್ರಿಗೂ ನೋ ಪ್ರಾಫಿಟ್ ನೋ ಲಾಸ್ ಇತ್ತು ಪ್ರೈಸ್ 130 ಇದ್ದಾಗ, ರೈಟ್? ಸೊ ಇದು ಅದಕ್ಕೆ 130 ಏನಾಯ್ತು ಇಲ್ಲಿ ಕ್ರಾಸ್ ಆಗೋ ಟೈಮಲ್ಲಿ ಇಬ್ರಿಗೂ ನೋ ಪ್ರಾಫಿಟ್ ನೋ ಲಾಸ್. ಮುಂದೆ ಪ್ರೈಸ್ 140 150 ಹೆಂಗ್ ಹೆಚ್ಚಾಕೋತ ಹೋಗ್ತದ ಹಂಗ ಓನರ್ ಆಫ್ ದ ಆಪ್ಷನ್ ದಟ್ ಇಸ್ ವೈ ಏನತ್ತಪ್ಪ ಅಂದ್ರೆ ಪ್ರಾಫಿಟ್ ಹಾಕೋತ ಹೋಗ್ತದ. ಆ ಪ್ರಾಫಿಟ್ ಇಲ್ಲಿ ಮ್ಯಾಲ ಅಬೋವ್ 0 ಲೈನ್ ಇದು ತೋರಿಸಿ. So this is a graphical representation of profit or loss of option writer and option owner or option holder, buyer or seller of the options. So graphically represent ಮಾಡಬಹುದು. ಇವ್ರಿಗೆ ನೋಡ್ರಿ he incurs loss. His loss is really restricted or limited only to the extent of premium. ಪ್ರೀಮಿಯಂ ಎಷ್ಟು ಕೊಟ್ಟಿರ್ತಾನ ಅದಷ್ಟೇ 1000 rupees ಅಷ್ಟೇ ಲಾಸ್. ಮುಂದೆ ಹೆಂಗ್ ಪ್ರೈಸ್ ಹೆಚ್ಚು ಹಾಕೋತ ಹೋಗ್ತದ ಹಂಗ ಅವ್ನಿಗೆ ಏನಂತಾರದು ಪ್ರಾಫಿಟ್ ಹಾಕೋತ ಹೋಗ್ತದ. ಸೊ ದಿಸ್ ಇಸ್ ವಿ ಗಾಟ್ ಅ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಆಫ್ ಪ್ರಾಫಿಟ್ ಆರ್ ಲಾಸ್ ಆಫ್ ಆಪ್ಷನ್ ರೈಟರ್ ಅಂಡ್ ಆಪ್ಷನ್ ಹೋಲ್ಡರ್ ಆಫ್ ದಿ ಕಾಲ್ ಆಪ್ಷನ್. ಸೊ ಈಗ ಇನ್ನೊಂದು ವಿ ಟೇಕ್ ಒನ್ ಮೋರ್ ಎಕ್ಸಾಂಪಲ್ ಆನ್ ಪುಟ್ ಆಪ್ಷನ್. ಕಾಲ್ ಆಪ್ಷನ್ ನೋಡಿದ್ವಿ, ಯಾವಾಗ ಎಕ್ಸರ್ಸೈಸ್ ಮಾಡ್ತಾನೆ, ಯಾವಾಗ ಕ್ಯಾನ್ಸಲ್ ಮಾಡ್ತಾನೆ. ಸೊ ದಟ್ ವಿ ಅಂಡರ್ಸ್ಟುಡ್ ವೆನ್ ಇಟ್ ಇಸ್ ಇನ್ ದ ಮನಿ he will execute the contract. If it is what do you call it as out of the money, he will cancel the contract. Or at the money, he will either execute or cancel, no profit no loss, BEP, then break even point. Now let us take one more example on put option. ಈ ಕಾಲ್ ಆಪ್ಷನ್ ಬಗ್ಗೆ ನೋಡಿದ್ವಿ, ಅದೇ ತರ ಈ ಪುಟ್ ಆಪ್ಷನ್ ಬಗ್ಗೆ ಒಂದು ಪ್ರಾಬ್ಲಮ್ ನೋಡೋಣ. ಇಲ್ಲಿ let us take the given information here. So they have given exercise price of option of put option. So it is rupees 110. Then they have given expiration month. So expiration month is March 2003. Then they have given size of contract. shares, right? Date of entering into contract. So idan namaga bekagilla, adru it will be given in the problem. Date of entering, yavattu ನೀವು contract enter ಆಗ್ತಾ ಇದ್ರಿ. So that is Jan 6,
2003. Then share price on the date of contract. Share price on the date of contract. ಅಂದ್ರೆ ಕಾಂಟ್ರಾಕ್ಟ್ ಯಾವಾಗ ಎಂಟರ್ ಆಗ್ತಿರ್ತೀವಲ್ಲ ಆ ದಿನದ ಪ್ರೈಸ್, ನಾಟ್ ಆನ್ ಮೆಚುರಿಟಿ. It is rupees 1112. Then price of put option, ಪ್ರೈಸ್ ಅಂದ್ಕೊಳ್ಳೆ ಪ್ರೈಸ್ ಅಂದ್ರೆ ಒಂದೇ, ಪ್ರೀಮಿಯಂ ಅಂದ್ರೆ ಒಂದೇ. ಪ್ರೈಸ್ ಅಂತ ಕೊಡ್ತಾರೆ, ಪ್ರೀಮಿಯಂ ಅಂತ ಕೊಡ್ತಾರೆ. So that both are same, but value of option ಅಂತ ಅಂತಾರೆ ಸರಿ ರೀ. So that is also same. Price of put option, that is premium of option ಅಂದಂಗ್ರಿ. On the date of contract ಅಂದ್ರೆ ಪ್ರೀಮಿಯಂ ಕೊಡಬೇಕು. ಎಷ್ಟು ಕೊಡ್ಬೇಕಪ್ಪ ಅಂದ್ರೆ it is for one share 7 rupee 50 paisa. 7 rupee 50 paisa per share. One share premium 7 rupee 50 paisa ಕೊಡಬೇಕ್ರಿ. Okay, now so this is what the ಇದು ಕೂಡ ಇದೇ ತರ ಏನಪ್ಪಾ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಒಳಗೆ ಕೋಟ್ ಮಾಡ್ತಿರ್ತಾರೆ. ಸೊ ಎಕ್ಸ್ಪೈರೇಷನ್ ಡೇಟ್ ಇರ್ತಾರಲ್ಲಿ 3 month ಕಾಂಟ್ರಾಕ್ಟ್, 1 month ಕಾಂಟ್ರಾಕ್ಟ್, 2 month ಕಾಂಟ್ರಾಕ್ಟ್ ಇರ್ತಾವ. ಯಾವ್ದೇನೋ ಎಂಟ್ರಿ ಆಗ್ತೀರಿ ಆ ಡೇಟ್ ಇರ್ತದಲ್ಲಿ. ಆಮೇಲೆ ಅವತ್ತಿನ ದಿನ ಮಾರ್ಕೆಟ್ ಒಳಗೆ ಪ್ರೈಸ್ ಎಷ್ಟು ಅಂದ್ರೆ ಕಾಂಟ್ರಾಕ್ಟ್ ನೀವು ಎಂಟ್ರಿ ಯಾವಾಗ ಆಗ್ತಿರ್ತಿರಲ್ಲ ಅವತ್ತಿನ ದಿನ ಪ್ರೈಸ್ ಕೊಟ್ಟಿರ್ತಾರೆ. ಅಂಡ್ ದೆನ್ ಸೈಜ್ ಆಫ್ ದ ಕಾಂಟ್ರಾಕ್ಟ್ ಅಂದ್ರೆ ಇಲ್ಲಿ ನಾವು ಹೆಂಗ್ ಒಂದು ಶೇರ್ 2 ಶೇರ್ ನಾವೇನು ಕ್ಯಾಶ್ ಮಾರ್ಕೆಟ್ ಒಳಗೆ ಖರೀದಿ ಮಾಡ್ತೀವಲ್ಲ, ಇಲ್ಲಿ ಹಂಗ್ ಬರಲ್ಲ. ಅಲ್ಲಿ ಲಾಟ್ ಸೈಜ್ ಇರ್ತದೆ. ಲಾಟ್ ಮೀನ್ಸ್ ಒನ್ ಲಾಟ್ ಮೀನ್ಸ್ there will be some number of shares. ಒನ್ ಲಾಟ್ ಅಪ್ಪ ಅಂತಂದ್ರೆ 25 ಶೇರ್, 50 ಶೇರ್, 100 ಶೇರ್ ಹಿಂಗ್ ಇರ್ತಾವ. ಅದು ಡಿಪೆಂಡ್ ಅಪಾನ್ ಮಾರ್ಕೆಟ್ ಪ್ರೈಸ್ ಒಂದು ಫಾರ್ಮುಲಾ ಮೇಲೆ ಕಂಡುಹಿಡಿತೀವಿ. ಸೈಜ್ ಆಫ್ ದ ಕಾಂಟ್ರಾಕ್ಟ್ ಅಥವಾ ಲಾಟ್ ಸೈಜ್ ಅಂತ ಕರಿತೀವಿ. ಒಂದು ಲಾಟ್ ಖರೀದಿ ಮಾಡ್ಬೇಕಾಗ್ತದೆ, ಒಂದ್ ಶೇರ್ ಖರೀದಿ ಮಾಡ್ಲಿಕ್ಕೆ ಬರಲ್ಲ, ರೈಟ್? ಸೊ ಅಲ್ಲಿ ಒಂದು ಲಾಟ್ ಅಂತಂದ್ರೆ 100 ಶೇರ್ಸ್ ಇರ್ತಾವ. ಓಕೆ, ಒನ್ ಲಾಟ್ ನೀವು 1 ಲಾಟ್ ಖರೀದಿ ಮಾಡ್ರಪ್ಪ ಅಂದ್ರೆ ಅದ್ರೊಳಗೆ 100 ಶೇರ್ಸ್ ಇರ್ತಾವ. ಮಲ್ಟಿಪ್ಲೈಡ್ ಬೈ ನಂಬರ್ ಆಫ್ ಮಾರ್ಕೆಟ್ ಪ್ರೈಸ್ ಅಷ್ಟು ನೀವು ಕೊಡ್ಬೇಕಾಗ್ತದೆ. ಸೊ ಡೇಟ್ ಆಫ್ ಕಾಂಟ್ರಾಕ್ಟ್ ಕೊಟ್ರೆ, ಪ್ರೀಮಿಯಂ ಕೊಟ್ರೆ, then price of the option, that is premium ಕೊಟ್ರೆ. Now so ಇವತ್ತು ನಾವು ಎಂಟರ್ ಆಗಿರಿ when it is on the date of January 6th 2003 ಗೆ ಎಂಟರ್ ಆಗಿರಿ ಕಾಂಟ್ರಾಕ್ಟ್. ಯಾವಾಗ it is a 3 month contract. So that expires or it get matured on March 2003 ಮೆಚುರಿಟಿ ಆಗ್ತದೆ. ಮಾರ್ಚ್ ಒಳಗೆ ಯಾವ ಪ್ರೈಸ್ ಇರ್ತದೆ ಅಂತ I cannot expect. Is it not? ಮಾರ್ಚ್ ಒಳಗೆ ಯಾವ ಪ್ರೈಸ್ ಇರ್ತಾರೆ? ವಾಟ್ ವುಡ್ ಬಿ ದ ಪ್ರೈಸ್ ದಟ್ ಪ್ರಿವೇಲ್ಸ್ ಆನ್ ದ ಡೇಟ್ ಆಫ್ ಮೆಚುರಿಟಿ ಆಫ್ ದಿಸ್ ಕಾಂಟ್ರಾಕ್ಟ್, ದಟ್ ಇಸ್ ಅ ಪುಟ್ ಆಪ್ಷನ್ ಕಾಂಟ್ರಾಕ್ಟ್. ಯಾವಾಗ ಪ್ರೈಸ್ ಎಷ್ಟು ಇರ್ತಾರೆ ದಟ್ ಐ ಕೆನಾಟ್ ಪ್ರಿಸ್ಯೂಮ್, ಬಟ್ ಯಾವ್ದು ಇರ್ಬೋದು ಅಂತ ಐ ಕ್ಯಾನ್ ಡೂ ದ ಇಮ್ಯಾಜಿನೇಷನ್. ಸೊ ದೇರ್ ಕುಡ್ ಬಿ 3 prices. ಎಕ್ಸೈಸ್ ಪ್ರೈಸ್ ಕೊಟ್ಟರೆ 110 ಅಥವಾ ಸ್ಟ್ರೈಕ್ ಪ್ರೈಸ್ 110 ಅದ್ರಿ, ಅಷ್ಟೇ ಇರ್ಬೋದು, ಅದಕ್ಕಿಂತ ಹೆಚ್ಚಿನ ಇರ್ಬೋದು, ಅದಕ್ಕಿಂತ ಕಡಿಮೆ ಇರ್ಬೋದು. So there are 3 possibility that there will be a same price on the date of maturity, or maybe it is a more than that price or less than that price. So ಯಾವ್ದಾದ್ರು ಮೂರಲ್ಲಿ ಒಂದು ಪ್ರೈಸ್ ಪ್ರಿವೇಲ್ ಆಗುತ್ತೆ. We assume that suppose ಸೇಮ್ ಇದ್ರೆ ಏನ್ ಎಫೆಕ್ಟ್ ಆಗುತ್ತೆ, ಹೆಚ್ಚಿದ್ರೆ ಏನ್ ಎಫೆಕ್ಟ್ ಆಗುತ್ತೆ, ಕಡಿಮೆ ಇದ್ರೆ ಏನ್ ಎಫೆಕ್ಟ್ ಆಗುತ್ತೆ. I assume that if the market price is more than the strike price or exercise price, what would be the effect on option writer and option holder? If the price is below the exercise price or strike price, what would be the impact on the writer of the option and holder of the option? If the price is same, that means at the money anta karithivala. If the both prices are same, then what would be the net effect on the writer of the option and the holder of the option? That we want to know that, right? So ಏನ್ ಮಾಡಬೇಕು? So what would be the price? ಪ್ರೈಸ್ ಎಷ್ಟು ಇರುತ್ತೆ ಅಂತ ನಾವು ಕಾಂಟ್ರಾಕ್ಟ್ ದಿನ ಹೇಳಿಕ್ ಆಗಲ್ಲ. ಇಷ್ಟು ಇರಬಹುದು, ಇಮ್ಯಾಜಿನೇಷನ್ ಮಾಡಬಹುದು, ಓಕೆ ಇಷ್ಟು ಇರಬಹುದು, ಇಷ್ಟು ಇರಬಹುದು, ಬಟ್ ಎಕ್ಸಾಕ್ಟ್ಲಿ ಇಷ್ಟೇ ಇರುತ್ತೆ ಅಂತ ಐ ಕ್ಯಾನಾಟ್ ಸೇ ದಟ್, ರೈಟ್? ಎನಿವೆ, ಈಗ ಪುಟ್ ಆಪ್ಷನ್ ಅದರಿ. ಪುಟ್ ಆಪ್ಷನ್ ಮೀನ್ಸ್ ಇಟ್ ಇಸ್ ಅ ರೈಟ್ ಟು ಸೆಲ್. ರೈಟ್ ಟು ಸೆಲ್. ಇದು ಕಾಲ್ ಆಪ್ಷನ್ ಇದ್ರೆ ರೈಟ್ ಟು ಬೈ ಅಂತ ಹೇಳ್ತೀವಿ. ಪುಟ್ ಆಪ್ಷನ್ ಅಂದ್ರೆ ರೈಟ್ ಟು ಸೆಲ್. ಓಕೆ, ಸೊ ಹಿಯರ್ ಅಗೇನ್ ವಿ ಹ್ಯಾವ್ two parties. So you can see here, consider a put option contract on a certain share PQR. Suppose 2 investors X and Y enter into a contract and take short and long position. Same ಅದೇ ಪ್ರಾಬ್ಲಮ್ ಏನಿಲ್ಲ, ಮುಂಚೆ ಮೊದಲು ಮಾಡಿಲ್ಲ ಅದೇ. X and Y both are same and both are having the same position, X and Y. Short X is a short position, Y is a long position. Short position ಅಂದ್ರೆ the option writer ಅಂತ ಕರಿತೀವಿ. Long position means option buyer. Okay, now ಏನ್ ಮಾಡ್ತೀನಿ? So we have all this information, given information. I'll prepare payoff matrix. Payoff matrix ಅಂದ್ರೆ ಪ್ರಾಫಿಟ್ ಎಷ್ಟಾಗಿದೆ, ಲಾಸ್ ಎಷ್ಟಾಗಿದೆ. So that matrix we call it as a payoff matrix.
So here we need to presume the prices, stock prices, that is S naught, Mr. X, Y, and type of option. Adondu extra add ಮಾಡೋಣ. So you will understand it. So stock price X, Y, and type of option. We'll take several prices. Okay. So this is stock price, first column. Stock price on maturity. Okay. Adra contract ಮುಗಿತಲ್ರಿ, ಮುಗಿದಾದ್ಮೇಲೆ ಯಾವ ಪ್ರೈಸ್ ಇರುತ್ತೆ ಮಾರ್ಕೆಟ್ ಅಲ್ಲಿ, ಸೊ ದಟ್ ಈಸ್ ವಿ ಕಾಲ್ಡ್ as stock price. ಎಸ್ ನಾಟ್ ಅಂತ ಕರೀತೀವಿ. Then Mr. X, there is investor, Mr. X. Here X is again writer, is a writer. Mr. Y, he is a holder or owner of the contract. Then type of option. In the money adano, at the money adano, out of the money adano. So that we have to write in the last column. So ಈಗ ಎಕ್ಸೈಸ್ ಪ್ರೈಸ್ ಎಷ್ಟದರಿ ಅಂದ್ರೆ ನಾನು ಎಷ್ಟಕ್ಕೆ ಸೇಲ್ ಮಾಡ್ತೀನಿ ಅಂತ ಹೇಳಿ ನಾನು ಅಂದ್ರೆ ಮಿಸ್ಟರ್ ವೈ, ಓನರ್ ಆಫ್ ದ ಕಾಂಟ್ರಾಕ್ಟ್ ಮಿಸ್ಟರ್ ವೈ. ಎಕ್ಸ್ ಇಸ್ ಅ ರೈಟರ್ ಆಫ್ ಆಪ್ಷನ್. ಸೊ ಓನರ್ ವಿಲ್ ಹ್ಯಾವ್ ಎಕ್ಸ್ಕ್ಲೂಸಿವ್ ರೈಟ್ ಇದರ್ ಟು ಎಕ್ಸಿಕ್ಯೂಟ್ ದ ಕಾಂಟ್ರಾಕ್ಟ್ ಆರ್ ಕ್ಯಾನ್ಸಲ್ ದ ಕಾಂಟ್ರಾಕ್ಟ್. ಎಕ್ಸ್ ಇಸ್ ಅಂಡರ್ ಅಬ್ಲಿಗೇಷನ್, ಯಾಕಂದ್ರೆ ರೈಟರ್ ಯಾವಾಗಲೂ ಅಬ್ಲಿಗೇಷನ್ ಅಲ್ಲಿ ಇರ್ತಾನೆ. ಸೊ ಎಷ್ಟು ಖರೀದಿ ಸೇಲ್ ಮಾಡ್ತೀನಿ ಅಂತ ಹೇಳಿ ಪ್ರೈಸ್ ನನ್ನ ಹತ್ರ ಇರ್ತಕ್ಕಂಥ ಶೇರ್ಸ್ಗಳು ಮಿಸ್ಟರ್ ವೈ ಹೇಳ್ತಾನೆ. ಸೊ ವೈ ಹ್ಯಾಸ್ ಪರ್ಚೇಸ್ ದಿಸ್ ಆಪ್ಷನ್. ವೈ ಏನ್ ಮಾಡ್ಯಾನ್ರಿ, ಆಪ್ಷನ್ ಖರೀದಿ ಮಾಡ್ಯಾನ. ಯಾವ ಆಪ್ಷನ್ ಖರೀದಿ ಮಾಡ್ಯಾನ್ರಿ, ಪುಟ್ ಆಪ್ಷನ್ ಖರೀದಿ ಮಾಡ್ಯಾನ. ಪುಟ್ ಆಪ್ಷನ್ ಮೀನ್ಸ್ ರೈಟ್ ಟು ಸೆಲ್. ಓಕೆ, ಅಟ್ ವಾಟ್ ಪ್ರೈಸ್ ಹಿ ಹ್ಯಾಸ್ ಅಗ್ರೀಡ್ ಟು ಸೆಲ್? 110. ಎಕ್ಸೈಸ್ ಪ್ರೈಸ್ ಇಸ್ 110. 110 ರೂಪಾಯಿಗೆ ಆ ಶೇರ್ನ ಮಾರಾಟ, ಒಂದ್ ಶೇರ್ನ 110 ರೂಪಾಯಿ ಮಾರಾಟ ಮಾಡ್ತೀನಿ. ಯಾವಾಗಪ್ಪ ಅಂದ್ರೆ ಇವತ್ತು ಜನವರಿ ಕಾಂಟ್ರಾಕ್ಟ್ ಎಂಟರ್ ಆಗಿ ಯಾವಾಗ ಮಾಡ್ತೀನಿ ಅಂತ ಹೇಳಿದ್ರೆ ನಾನು ಆಫ್ಟರ್ 3 months, ದಟ್ ಈಸ್ ಆನ್ ಮಾರ್ಚ್ ಐ ಹ್ಯಾವ್ ಎಂಟರ್ಡ್ ದ ಅಗ್ರಿಮೆಂಟ್. ಅವಾಗ ನಾನು ಇನ್ ಕೇಸ್ ಮಾರಾಟ ಮಾಡಿದ್ರೆ, ಸೊ ಐ ಹ್ಯಾವ್ ದ ರೈಟ್, ನಾನಂದ್ರೆ ವೈ, ಐ ಹ್ಯಾವ್ ದ ರೈಟ್ ಟು ಸೆಲ್ ದ ಅಂಡರ್ಲೈಯಿಂಗ್ ಅಸೆಟ್. ನಾನು ಸೇಲ್ ಮಾಡಿದ್ರೆ ಎಕ್ಸ್ ಏನ್ ಮಾಡ್ಬೇಕಾಗ್ತದೆ, ಖರೀದಿ ಮಾಡ್ಬೇಕಾಗ್ತದೆ. ಬಿಕಾಸ್ ಎಕ್ಸ್ ಇಸ್ ಅ ರೈಟರ್, ಅವ ಆಪ್ಷನ್ ಸೆಲ್ ಮಾಡೋಣ. ನಾನು ಆಪ್ಷನ್ ಖರೀದಿ ಮಾಡೋದು ಯಾರು, ಮಿಸ್ಟರ್ ವೈ. ವೈ ಇಸ್ ದ ಓನರ್. ಯಾವ ಆಪ್ಷನ್ ಖರೀದಿ ಮಾಡೀನಿ, ಪುಟ್ ಆಪ್ಷನ್ ಖರೀದಿ ಮಾಡೀನಿ. ಪುಟ್ ಆಪ್ಷನ್ ಮೀನ್ಸ್ ರೈಟ್ ಟು ಸೆಲ್. ಮಿಸ್ಟರ್ ವೈ ಹ್ಯಾಸ್ ಅ ರೈಟ್ ಟು ಸೆಲ್ ದ ಅಂಡರ್ಲೈಯಿಂಗ್ ಅಸೆಟ್. ಇವ್ರು ಸೇಲ್ ಮಾಡಿದ್ರೆ ಆ ಮಿಸ್ಟರ್ ಎಕ್ಸ್ ಏನ್ ಮಾಡ್ಬೇಕಾಗ್ತದೆ, ಖರೀದಿ ಮಾಡ್ಬೇಕಾಗ್ತದೆ. Now, so this is the exercise price. ಈಗ ನಾವು ಈ ಪೇ ಆಫ್ ಮ್ಯಾಟ್ರಿಕ್ಸ್ ಮೆಚುರಿಟಿ ದಿನ ಪ್ರಿಪೇರ್ ಮಾಡ್ತೀವಿ. ಸೊ ನಾರ್ಮಲಿ as if we assume that it is prepared on maturity. ಯಾವ ಪ್ರೈಸ್ ಇರುತ್ತೆ ಆಫ್ಟರ್ 3 months, what would be the price? We just imagine what would be the price that prevails on maturity, right? So expiration date is expiration price or excise price is 110, strike price 110 ರೂಪಾಯಿ ಅದರಿ. ನಾವು ಹೆಂಗೆ ಇಮ್ಯಾಜಿನ್ ಮಾಡ್ಬೇಕು ಈ ಸ್ಟಾಕ್ ಪ್ರೈಸ್ ಈ ಫಸ್ಟ್ ಕಾಲಮ್ ಅಲ್ಲಿ ಅಂದ್ರೆ ಆ 110 ಗಿಂತ ಮ್ಯಾಲ ಒಂದ್ 2-3 ಪ್ರೈಸ್, ಕೆಳಗೆ ಒಂದ್ 2-3 ಪ್ರೈಸ್ ಇರ್ಬೇಕು, ರೈಟ್? ಸೊ ವಿಲ್ ಟೇಕ್ ಇಫ್ ಇಟ್ ಇಸ್ 90, 100, 110, okay, 120, then 130, next 130, next 140, right? We will take another 150 also, okay? You know, so ಈ ಪ್ರೈಸ್ ಯಾವಾಗ ಇರ್ತಂತ ಗೊತ್ತಿಲ್ಲ ನನಗೆ. What would be the price that prevails on maturity? I don't know. ಬಟ್ ಈ ಪ್ರೈಸ್ ಇತ್ತಪ್ಪ ಅಂದ್ರೆ ಯಾವ ರೀತಿ ಎಫೆಕ್ಟ್ ಆಗ್ತದ, ಸೇಮ್ ಇತ್ತಂದ್ರೆ ಹೆಂಗ ಆಗ್ತದ, ಅದಕ್ಕಿಂತ ಹೆಚ್ಚಿತ್ತಂದ್ರೆ ಹೆಂಗ ಆಗ್ತದ, ಅದಕ್ಕಿಂತ ಕಡಿಮೆ ಇದ್ರೆ ಹೆಂಗ ಆಗ್ತದ. ಐ ಜಸ್ಟ್ ಇಮ್ಯಾಜಿನ್, ರೈಟ್? ಇಷ್ಟದಾಗ ಯಾವ್ದ್ರ ಒಂದು ಪ್ರೈಸ್ ಗ್ಯಾರಂಟಿ ಇರ್ತದೆ ರೀ. ಒಂದು ಎಟ್ ದ ಮನಿ ಇರ್ತದೆ, ಔಟ್ ಆಫ್ ದ ಮನಿ ಇರ್ತದೆ, ಅಥವಾ ಇನ್ ದ ಮನಿ ಇರ್ತದೆ. ಸೊ ಇನ್ ದ ಮನಿ, ಎಟ್ ದ ಮನಿ, ಔಟ್ ಆಫ್ ದ ಮನಿ ಮೂರು ಬರಂಗ್ ನೋಡ್ಕೋಬೇಕು ನೀವು. ಸೊ ವಿ ಹ್ಯಾವ್ ಟು ಅಸ್ಯೂಮ್ ದ ಸ್ಟಾಕ್ ಪ್ರೈಸಸ್ ಆನ್ ಮೆಚುರಿಟಿ ಇನ್ ಸಚ್ ಎ ವೇ ದಟ್ one should be at the money, out of the money, and in the money. ಮೂರು ಪ್ರೈಸ್ ಬರಂಗ ಅಂದ್ರೆ ಅದು ನಿಮಗೆ ಎಕ್ಸೈಸ್ ಪ್ರೈಸ್ ಅಂತ ನೋಡು ಬರ್ಬೇಕು. ಅದಕ್ಕಿಂತ ಮೇಲೆ ಒಂದ್ 2-3 ಪ್ರೈಸ್, ಕೆಳ ಒಂದ್ 2 ಪ್ರೈಸ್ ಇಮ್ಯಾಜಿನ್ ಮಾಡ್ತೀನಿ ನಾನು. ಈ ವೈ ಐ ಆಮ್ ಇಮ್ಯಾಜಿನ್ ಬಿಕಮ್ ಬಿಕಾಸ್ ಐ ವಾಂಟ್ ಟು ನೋ ವಾಟ್ ವುಡ್ ಬಿ ದ ಎಫೆಕ್ಟ್ ಆನ್ ಮೆಚುರಿಟಿ ದೀಸ್ ಪ್ರೈಸಸ್ ಪ್ರಿವೇಲ್ಸ್. ಈಗ ಇವು ಇಷ್ಟದ ಯಾವ್ದಾರ ಒಂದು ಪ್ರೈಸ್ ಗ್ಯಾರಂಟಿ ಇರ್ತದೆ, ಬಟ್ ಇವು ಇಷ್ಟರೊಳಗೆ ಯಾವ್ದಿತ್ತಂದ್ರೆ ಯಾವ ರೀತಿ ಎಫೆಕ್ಟ್ ಆಗ್ತದ, ಐ ವಾಂಟ್ ಟು ನೋ ದಟ್. Therefore I'll imagine all these prices and now I'll look at what would be their position, respective position of Mr. X and Y. Or ಯಾವ ರೀತಿ position ಆಗುತ್ತೆ one by one ನೋಡ್ಕೊಂತ ಹೋಗೋಣ, right? So now, so type of option, you know what type of option it is. So we have taken put option. So exercise price ಗೊತ್ತದರಿ, and we have size of contract is 100 shares ಅಂದ್ರೆ 100 shares ಗಳು, and premium per share is 750. Now I'll take first example. If
after 3 months the market price of underlying share is 90. 3 ತಿಂಗಳು ಆದ್ಮೇಲೆ ಮಾರ್ಕೆಟ್ ಪ್ರೈಸ್ 90 ಇತ್ತು ಅಂತ ತಿಳ್ಕೊರಿ. ಇಫ್ ಇಟ್ ಈಸ್ 90, 90 ರೂಪಾಯಿ ಇತ್ತಪ್ಪ ಅಂತಂದ್ರೆ ಯಾವ ರೀತಿ ಎಫೆಕ್ಟ್ ಆಗ್ತದ ನೋಡಿ. ಫಸ್ಟ್ ನೀವು ಯಾರ ಬಗ್ಗೆ ಯೋಚನೆ ಮಾಡ್ಬೇಕಂದ್ರೆ ಯು ಮಸ್ಟ್ ಥಿಂಕ್ ಆಲ್ವೇಸ್ ಅಬೌಟ್ ದ ಓನರ್. ಓನರ್ ಬಗ್ಗೆ ಯೋಚನೆ ಮಾಡಬೇಕು. ಅದು ಓನರ್ ಮೇಲೆ ಏನ್ ಎಫೆಕ್ಟ್ ಆಗಿರ್ತದೆ, ಅದು ಅಪೋಸಿಟ್ ರಿಯಾಕ್ಷನ್ ರೈಟರ್ ಮೇಲೆ ಆಗಿರ್ತದೆ. ರೈಟ್, ಈಗ ಫಸ್ಟ್ ವಿಲ್ ಟೇಕ್ ಇನ್ ಟು ಅಕೌಂಟ್ ದ ಪ್ರೈಸ್ that prevails on maturity. Assume that 90. 3 ತಿಂಗಳಾದ್ಮೇಲೆ ಮಾರ್ಕೆಟ್ ಪ್ರೈಸ್ 90 ಅದ. ನಾನು ಎಷ್ಟಕ್ಕೆ ಮಾರ್ತೀನಿ ಅಂತ ಹೇಳಿದ್ರೆ 110. Now tell me whether you will execute the contract or cancel the contract. Execute the contract, sir. You will execute the contract. Yes, the contract will be executed. ಯಾಕಪ್ಪ ಅಂತಂದ್ರೆ what type of option it is? In the money contract. In the money, sir. Yes, it is a in the money option, put option contract. In the money. In the money ಯಾವಾಗ ಆಗ್ತದೆ? In case of put option, in case of put option, in the money ಯಾವಾಗ ಆಗ್ತದಪ್ಪ ಅಂತಂದ್ರೆ when S0 is lesser than excise price. ಅಂದ್ರೆ ಮಾರ್ಕೆಟ್ ಒಳಗ ಪ್ರೈಸ್ ಕಡಿಮೆ ಇರ್ತದೆ. ಎಕ್ಸೈಸ್ ಪ್ರೈಸ್ ನಾನು ಎಷ್ಟಕ್ಕೆ ಮಾರ್ತೀನಿ ಅಂತ ಹೇಳ್ತೀನಿ, ಅದೇ ಪ್ರೈಸ್ ಜಾಸ್ತಿ ಇರ್ತದೆ. ಮಾರ್ಕೆಟ್ ಒಳಗೆ ಕಡಿಮೆ ಪ್ರೈಸ್ ಇರ್ತದೆ. ಮಾರ್ಕೆಟ್ ಒಳಗೆ ಕಡಿಮೆ ಅದ್ರಿ. ಈಗ ನೋಡ್ರಿ S0 ಫಸ್ಟ್ ಎಕ್ಸಾಂಪಲ್ ತಗೊಂಡಿದ್ದು. S0 ಎಷ್ಟದ್ರಿ ಈಗ? ಇಟ್ ಈಸ್ 90 ರೂಪೀಸ್ ತಗೊಂಡಿದ್ದು. ಎಕ್ಸೈಸ್ ಪ್ರೈಸ್ ಎಷ್ಟದ್ರಿ? 110. ಆಪ್ಷನ್ ಯಾವ್ದ್ರಿ? ಪುಟ್ ಆಪ್ಷನ್ ಅದ. ಅಂದ್ರೆ ಪುಟ್ ಆಪ್ಷನ್ ರೈಟ್ ಟು ಸೆಲ್. ಅಂದ್ರೆ ವೈ ಓನರ್ ಏನ್ ಯೋಚನೆ ಮಾಡ್ತಾನ, ಓನರ್ ಯಾವಾಗ್ಲೂ ಎಷ್ಟು ಯಾವ ಪ್ರೈಸಿಗೆ ಮಾರ್ತೀನಿ ಅಂತ ಅವ್ರ ಮೇಲೆ ಇರ್ತಕ್ಕಂಥ ಶೇರ್ ಹೆಚ್ಚಿಗೆ ಪ್ರೈಸ್ ಮಾರ್ಬೇಕಂತ ನಾವು. ಈಗ ಆಫ್ಟರ್ 3 ಮಂತ್ ಮಾರ್ಕೆಟ್ ಒಳಗೆ ಮಾರಿದ್ರ ಒಂದ್ ಶೇರಿಗೆ ಅವ್ನಿಗೆ ಎಷ್ಟು ಬರ್ತದೆ ಅಮೌಂಟ್? ಬರೀ 90 ರೂಪೀಸ್ ಬರ್ತದೆ. ಅದೇ ಕಾಂಟ್ರಾಕ್ಟ್ ಎಕ್ಸಿಕ್ಯೂಟ್ ಮಾಡದಪ್ಪ ಅಂತಂದ್ರ ಆ ಶೇರ್ಸ್ ಗಳನ್ನ ಯಾರಿಗೆ ಮಾರ್ತಾನ? ಎಕ್ಸ್ ಗೆ ಮಾರ್ತಾನ. ಎಕ್ಸ್ ಎಷ್ಟು ಖರೀದಿ ಮಾಡ್ಬೇಕಾಗ್ತದೆ? 110 ರೂಪಾಯಿ ಖರೀದಿ ಮಾಡ್ಬೇಕಾಗ್ತದೆ. ಯಾಕಂದ್ರೆ ವೈ ಏನು? ಹಿ ಇಸ್ ಅ ಓನರ್. ಅವ್ರು ಎಕ್ಸಿಕ್ಯೂಟ್ ಮಾಡ್ಬೋದು ಅಥವಾ ಕ್ಯಾನ್ಸಲ್ ಮಾಡ್ಬೋದು. ನಾವು ವೈ ವಿಲ್ ಡೆಫಿನೆಟ್ಲಿ ಎಕ್ಸಿಕ್ಯೂಟ್ ದ ಕಾಂಟ್ರಾಕ್ಟ್. ಎಕ್ಸಿಕ್ಯೂಟ್ ಮಾಡೇ ಮಾಡ್ತಾರೆ. ಯಾಕೆ ಮಾಡ್ತಾರಪ್ಪ ಅಂತಂದ್ರೆ ಮಾರ್ಕೆಟ್ ಒಳಗೆ ಮಾರಿದ್ರೆ ಕಡಿಮೆ ಸಿಗ್ಲಿಕ್ಕತ್ತದ. 3 ತಿಂಗಳ ಮಾರ್ಕೆಟ್ ಒಳಗೆ ಪ್ರೈಸ್ ಬರೀ 90 ರೂಪಾಯಿ ಅದ. ನಾ ಮಾರ್ಕೆಟ್ ಒಳಗೆ ಮಾರ್ದಪ್ಪ ಅಂದ್ರೆ 90 ರೂಪಾಯಿ ಅಷ್ಟೇ ಬರ್ತದ. ಅದೇ ನಾ ಕಾಂಟ್ರಾಕ್ಟ್ ಎಕ್ಸಿಕ್ಯೂಟ್ ಮಾಡ್ದಪ್ಪ ಅಂತಂದ್ರೆ ವೈ ಮಿಸ್ಟರ್ ಎಕ್ಸ್ ಏನಪ್ಪಾ ಅಂದ್ರೆ ನನ್ನ ಹತ್ರ ಶೇರ್ ಖರೀದಿ ಮಾಡ್ತಾನೆ. ಯಾಕಂದ್ರೆ ಅದು ಪುಟ್ ಆಪ್ಷನ್ ಅದ. ರೈಟ್ ಟು ಸೆಲ್. ನಾ ಸೇಲ್ ಮಾಡ್ತೀನಿ. ಮಿಸ್ಟರ್ ಎಕ್ಸ್ ಏನ್ ಮಾಡ್ತಾನೆ? ಶೇರ್ ಖರೀದಿ ಮಾಡ್ತಾನೆ. ಎಷ್ಟಕ್ಕೆ ಮಾಡ್ತಾನೆ? 110 ರೂಪಾಯಿ ಮಾಡ್ತಾನೆ. Therefore it is a profitable for me. Definitely I will execute the contract. Therefore what type of contract it is? It is in the money contract. So put option olaga in the money yavaga agtare? When the market price is lesser than the excise price. Therefore market price is 90, excise price 110. It is market price is lesser than excise price. It is in the money contract anta ಹೇಳ್ತೀವಿ. Right? So ಈ contract execute ಮಾಡಿ. ಈ ಪ್ರಾಫಿಟ್ ಎಷ್ಟಾಗ್ತದೆ, ಲಾಸ್ ಎಷ್ಟಾಗ್ತದೆ ಅಂತ ಹೇಳ್ಬಿಟ್ಟು ಜಸ್ಟ್ ವಿಲ್ ಇಮ್ಯಾಜಿನ್ ಇನ್ ಅ ಡಿಫರೆಂಟ್ ವೇ. ಸಪೋಸ್ ಮಿಸ್ಟರ್ ಎಕ್ಸ್ ಬಲ್ಲಿ ಶೇರ್ ಇಲ್ಲ ಅಂತ ತಿಳ್ಕೊಳ್ಳಿ. ಮೋಸ್ಟ್ ಆಫ್ ದ ಕಾಂಟ್ರಾಕ್ಟ್ ಅವ್ರ ಹತ್ರ ಶೇರ್ ಇರೋದೇ ಇಲ್ಲ. ವಿತೌಟ್ ಹ್ಯಾವಿಂಗ್ ಶೇರ್ ದೇ ವಿಲ್ ಎಂಟರ್ ದ ಕಾಂಟ್ರಾಕ್ಟ್. ಆ ಮಾರ್ಕೆಟ್ ಒಳಗೆ ಪ್ರೈಸ್ ಎಷ್ಟಿರ್ತದೆ ತಗೊಂತಾರೆ, ಅವತ್ತಿನ ದಿನನೇ ಖರೀದಿ ಮಾಡಿ ಅವತ್ತಿನ ದಿನ ಮಾರಾಟ ಮಾಡೋದು, ಈ ತರ ಎಲ್ಲ ಮಾಡ್ತಾರೆ. ಸೊ ನಾವು ಅಸ್ಯೂಮ್ ದಟ್ ಮಿಸ್ಟರ್ ವೈ ಡಸಂಟ್ ಹ್ಯಾವ್ ಎನಿ ಶೇರ್ಸ್. ಈಗ ಅವನಿಗೆ ಶೇರ್ಸ್ ಗಳು ಮಾರಾಟ ಮಾಡ್ಬೇಕಪ್ಪ ಅಂತಂದ್ರೆ ವಾಟ್ ಹಿ ಡಸ್, he has to buy the shares in the market. Right? After 3 months the market price is 90 rupees in the market. Why ಏನ್ ಮಾಡ್ತಾನ್ರಿ? ಎಕ್ಸಿಕ್ಯೂಟ್ ಮಾಡಿದ್ರೆ why ಸೆಲ್ ಮಾಡ್ಬೇಕು ಶೇರ್ಸ್. ಯಾಕಂದ್ರೆ ಪುಟ್ ಆಪ್ಷನ್ ರೈಟ್ ಟು ಸೆಲ್. ಸೇಲ್ ಮಾಡ್ಬೇಕಾಗ್ತದೆ. why ಏನ್ ಮಾಡ್ತಾನ್ರಿ? ಶೇರ್ ನ ಖರೀದಿ ಮಾಡ್ತಾನೆ ಮಾರ್ಕೆಟ್ ಒಳಗೆ. ಅಂದ್ರೆ ಅವತ್ತಿನ ದಿನ ಸ್ಪಾಟ್ ಮಾರ್ಕೆಟ್ ಒಳಗೆ ಎಷ್ಟು ಅದರ ಪ್ರೈಸ್? 90 ರೂಪೀಸ್ ಅದರಿ. He will buy the shares at 90 rupees and sell the same shares to Mr. X at 110 rupees. 190 ರೂಪಾಯಿ ಖರೀದಿ ಮಾಡಿ ಇಮಿಡಿಯೇಟ್ ಕಾಂಟ್ರಾಕ್ಟ್ ಎಕ್ಸಿಕ್ಯೂಟ್ ಆದ ಕೂಡಲೇ ಎಷ್ಟಕ್ಕೆ ಮಾರ್ತಾನವ? 110 ರೂಪಾಯಿ ಮಾಡ್ತಾನೆ. Therefore his gross profit is 110 minus 90. 20 rupees on his profit ಆಯ್ತು. ಗ್ರಾಸ್ ಪ್ರಾಫಿಟ್. ಬಿಕಾಸ್ ಹಿ ಬೈಸ್ ಇನ್ ದ ಮಾರ್ಕೆಟ್. ಈಗಂತೂ ಪುಟ್ ಆಪ್ಷನ್ ಇದಾರೆ, ಸೇಲ್ ಮಾಡ್ಬೇಕಲ್ಲ ಶೇರ್ಸ್. ಅದಕ್ಕೆ ಸೇಲ್ ಮಾಡೋಗೋಸ್ಕರ ಏನ್ ಮಾಡ್ತಾನೆ? ಮಾರ್ಕೆಟ್ ಒಳಗೆ ಒಂದು ಶೇರ್ಸ್ ಖರೀದಿ ಮಾಡ್ತಾನೆ. ಐ ಆಮ್ ಗಿವಿಂಗ್ ಒನ್ ಎಕ್ಸಾಂಪಲ್. ಒಂದ್ ಶೇರ್ ಖರೀದಿ ಮಾಡ್ತಾನೆ. ಒಂದ್ ಶೇರ್ ಎಷ್ಟು? 90 ರೂಪೀಸ್ ಅದ.
ಓಕೆ, ಅದೇ ಶೇರ್ನ ಯಾರಿಗೆ ಮಾಡ್ತಾನೆ ಈಗ ಎಕ್ಸ್ ಗೆ ಮಾಡ್ತಾನೆ. ಇದು ಪುಟ್ ಆಪ್ಷನ್ ಅಂತ, ರೈಟ್ ಟು ಸೆಲ್. ಎಕ್ಸ್ ಖರೀದಿ ಮಾಡ್ತಾನೆ, ಎಷ್ಟಕ್ಕೆ ರೀ? 110 ರೂಪಾಯಿ ಖರೀದಿ ಮಾಡ್ತಾನೆ. ಅಂದ್ರೆ ವಾಯ್ ಏನ್ ಮಾಡಿದ್ರಿ, 90 ರೂಪಾಯಿ ಶೇರ್ ಖರೀದಿ ಮಾಡಿ ಅದೇ ಶೇರ್ನ ಎಷ್ಟಕ್ಕೆ ಮಾಡಿದ್ರಿ? 110 rupees ಮಾಡ್ದ. Therefore he has booked a profit, gross profit of 110. 20 rupees. Okay, he has sold at 120 and he has booked a profit of gross profit of 20 rupees. Adre at the time of entering the contract, right, a contract enter ಆಗೋ ಸಂದರ್ಭದಲ್ಲಿ ಮಿಸ್ಟರ್ ವಾಯ್ ಏನ್ ಮಾಡಿದ್ರೆ, ಯಾಕಂದ್ರೆ ಓನರ್ ಯಾವಾಗ್ಲೂ ಪ್ರೀಮಿಯಂ ಕೊಡ್ಬೇಕ್ರಿ. ಯಾರಿಗೆ ಕೊಡ್ಬೇಕ್ರಿ? ಓನರ್ ಹ್ಯಾಸ್ ಟು ಪೇ ಅ ಪ್ರೀಮಿಯಂ ಆಲ್ವೇಸ್ ಟು ರೈಟರ್ ಆರ್ ಸೆಲ್ಲರ್ ಆಫ್ ಆಪ್ಷನ್. ಅದಕ್ಕೆ ಮಿಸ್ಟರ್ ವಾಯ್ ಏನ್ ಮಾಡಿರ್ತಾನ್ರಿ? ಮಿಸ್ಟರ್ ವಾಯ್ ಏನ್ ಮಾಡಿರ್ತಾನ? paid premium of rupees ಎಷ್ಟು ಕೊಟ್ಟಿರ್ತಾನಪ್ಪ ಅಂತಂದ್ರ 750. ಯಾಕಪ್ಪ ಅಂದ್ರೆ 100 shares ಅವರಿ ಇಂಟು ಒಂದು ಶೇರಿಗೆ 750 ಅದ ರೀ, 7 ರೂಪಾಯಿ 50 ಪೈಸಾ. Therefore total ಅವ್ರು ಎಷ್ಟು ಕೊಡ್ಬೇಕಾಗ್ತದಪ್ಪ ಅಂದ್ರೆ he has to pay 750 rupees as premium at the time of entering the contract. 100 shares ಗಳು ಬರಿ, there are 100 shares. one sharing premium ಎಷ್ಟದ್ರಿ? 7 ರೂಪಾಯಿ 50 ಪೈಸಾ ಅದ one sharing. ಬಟ್ ಸೈಜ್ ಆಫ್ ದ ಕಾಂಟ್ರಾಕ್ಟ್ ಇಸ್ 100. ಅಂದ್ರೆ ಟೋಟಲ್ ಅವ್ರು ಎಷ್ಟು ಕೊಡ್ಬೇಕಾಗ್ತಾರೆ? ಪ್ರೀಮಿಯಂ 750 rupees ಪ್ರೀಮಿಯಂ ಕೊಟ್ಟಿರ್ತಾರೆ. Therefore ಪ್ರಾಫಿಟ್ ಎಷ್ಟಾಗಿದ್ರಿ ಈಗ? ಗ್ರಾಸ್ ಪ್ರಾಫಿಟ್ ಇಟ್ ಈಸ್ 20 rupees per share, right? Gross total profit 20 into ಎಷ್ಟು ಶೇರ್ಸ್? 1 share ಇಂದ 20 ರೂಪಾಯಿ ಪ್ರಾಫಿಟ್ ಆಗಿರ್ತದ. ನಮ್ಮ ಹತ್ರ ಎಷ್ಟು ಶೇರ್ಸ್ ಅವ್ರಿ? 100 shares ಅವ್ರಿ. Therefore total profit is 2000. Therefore net profit or net gain is 2000 minus ಅದೇ ನೀವು ಪ್ರೀಮಿಯಂ ಕೊಟ್ಟಿರ್ತಾರಲ್ಲ ಸ್ಟಾರ್ಟಿಂಗ್ ವೈ, ಅದ ಅವನಿಗೆ ಏನ್ರಿ? ಲಾಸ್. ಅದಕ್ಕೆ 1250 rupees. 1250 is a net profit for Mr. Y. That is owner of the contract. ಎಷ್ಟು ಪ್ರಾಫಿಟ್ ಆಗ್ತದೆ? 1000. ಆಕ್ಚುಲಿ ಗ್ರಾಸ್ ಪ್ರಾಫಿಟ್ 2000 ಅದ ರೀ. ಬಟ್ 2000 ರೂಪಾಯಿ ಒಳಗ ಸ್ಟಾರ್ಟಿಂಗ್ ಕಾಂಟ್ರಾಕ್ಟ್ ಎಂಟರ್ ಆಗೋ ಸಂದರ್ಭದಲ್ಲಿ ಅವ್ರು ಏನ್ ಕೊಟ್ಟಿರ್ತಾರಪ್ಪ ಅಂದ್ರೆ ಪ್ರೀಮಿಯಂ ಕೊಟ್ಟಿರ್ತಾರೆ. 750 rupees ಪ್ರೀಮಿಯಂ ಒಂದ್ಸರಿ ಕೊಟ್ಟಿರಪ್ಪ ಅಂದ್ರೆ ಲಾಸ್ ಅದು ಯಾರಿಗೆ? ಓನರ್ಗೆ, ಮಿಸ್ಟರ್ ವಾಯ್ಗೆ. ಸೊ ಅದು ಆ ಪ್ರಾಫಿಟ್ ಎಷ್ಟಾಗಿದೆ? 2000 ರೂಪಾಯಿ ಪ್ರಾಫಿಟ್ ಆಗ್ಯದ. ಆ 2000 ರೂಪಾಯಿ ಒಳಗ 750 ರೂಪಾಯಿ ನಾನು ಏನ್ ಪ್ರೀಮಿಯಂ ಕೊಟ್ಟಿರ್ತೀನಿ ಅದು ನಾನು ಲಾಸ್, ಅದಿಷ್ಟು ನಾನು ತೆಗೆದು ಬಿಡ್ತೀನಿ ರೀ. ನಾನು ಉಳಿತೇನೆ. ಸ್ಟಿಲ್ ಐ ಆಮ್ ಆನ್ ದ ಪ್ರಾಫಿಟ್ ಸೈಡ್ ಆಫ್ 1250. ಇಲ್ಲಿ ನಾನು 1250 ಅಂತ ಪ್ರಾಫಿಟ್ ಅಂತ ಬರೀತೀನಿ. Now what would be position of Mr. X? X again position loss, sir. yes, ಅದು ಇವನಿಗೆ ಎಷ್ಟು ಪ್ರಾಫಿಟ್ ಆಗಿರ್ತಲ್ರಿ ಅಷ್ಟೇ ಇವನಿಗೆ ಲಾಸ್ ಆಗಿರ್ತದ. ಹೆಂಗ್ ಲಾಸ್ ಆಗ್ತದೆ? ಇವ್ರಿಗೆ 1250 ಪ್ರಾಫಿಟ್ ಆಯ್ತು, ರೈಟ್? ಇವ್ರಿಗೆ 1250 ಲಾಸ್ ಆಗ್ತಾರೆ. ಎಕ್ಸಾಕ್ಟ್ಲಿ ಇವ್ರಿಗೆ ಏನ್ ಪ್ರಾಫಿಟ್ ಆಗಿರುತ್ತೆ ಅವ್ನಿಗೆ ಲಾಸ್ ಆಗಿರ್ತದೆ. ಅಪೋಸಿಟ್ ರಿವರ್ಸ್ ಪೊಸಿಷನ್ ಇರುತ್ತೆ ಯಾವಾಗ್ಲೂ. ಯಾವ ರೀತಿ 1250 ಲಾಸ್ ಆಗ್ತದ ನೋಡ್ರಿ. ಈಗ ಶೇರ್ನ ಖರೀದಿ ಮಾಡ್ತಾನ್ರಿ ಯಾರೋ? ಮಿಸ್ಟರ್ ಎಕ್ಸ್ ಯಾರ ಬಲ್ರಿ? ವಾಯ್ ಬಲ್ ಖರೀದಿ ಮಾಡ್ತಾನೆ. ಯಾಕಂದ್ರೆ ವಾಯ್ ರೈಟ್ ಅದ, ಪುಟ್ ಆಪ್ಷನ್ ಮೀನ್ಸ್ ರೈಟ್ ಟು ಸೆಲ್. ವಾಯ್ ಏನ್ ಮಾಡ್ತಾನೆ? ಶೇರ್ನ ಖರೀದಿ ಸೇಲ್ ಮಾಡ್ತಾನೆ. ಯಾರಿಗೆ ಮಾಡ್ತಾನೆ? ಎಕ್ಸ್ ಗೆ ಮಾಡ್ತಾನೆ. ಎಕ್ಸ್ ಏನ್ ಮಾಡ್ತಾನೆ? ಶೇರ್ನ ಖರೀದಿ ಮಾಡ್ತಾನೆ. ಓಕೆ, ಖರೀದಿ ಎಷ್ಟಕ್ಕೆ ಮಾಡ್ತಾನ್ರಿ? 110 rupees 1 ಶೇರ್ ಖರೀದಿ ಮಾಡಿ ಮಾರ್ಕೆಟ್ ಒಳಗೆ ಮಾಡಿದ್ರೆ ಅವ್ನಿಗೆ ಎಷ್ಟು ಸಿಗ್ತದೆ? ಬರೀ 90 rupees ಸಿಗ್ತದ. ಯಾಕಂದ್ರೆ ಮಾರ್ಕೆಟ್ ಪ್ರೈಸ್ 90 rupees ಅದ ರೀ. ಇವ್ರ ಬಲ್ಲಿ ಎಷ್ಟು ಖರೀದಿ ಮಾಡ್ಬೇಕಾಗ್ತದೆ? 110 rupees. ಯಾಕಂದ್ರೆ ಎಕ್ಸೈಸ್ ಮೊದಲೇ ಫಿಕ್ಸ್ ಮಾಡಿವ್ರಿ ನಾವು ಪ್ರೈಸ್. ಎಕ್ಸೈಸ್ ಪ್ರೈಸ್ ಮೊದಲೇ ಫಿಕ್ಸ್ ಮಾಡಿ, ಸ್ಟ್ರೈಕ್ ಪ್ರೈಸ್ ಮೊದಲೇ ಫಿಕ್ಸ್ ಮಾಡಿ, ಯಾವ ಪ್ರೈಸ್ ನಾ ಮಾರಾಟ ಮಾಡ್ತೀನಿ ಆ ಶೇರ್ ಅಂತ ಮೊದಲೇ ಹೇಳಿನಿ ನಾನು 110 rupees ಅಂತ ಹೇಳಿ. ಅದಕ್ಕೆ ಅದೇ ಪ್ರೈಸ್ ಇವನು ಖರೀದಿ ಮಾಡ್ಬೇಕಾಗ್ತದೆ. ಯಾರು? ಮಿಸ್ಟರ್ ವಾಯ್, ಸಾರಿ ಮಿಸ್ಟರ್ ಎಕ್ಸ್ ರೈಟರ್ ಖರೀದಿ ಮಾಡ್ಬೇಕಾಗ್ತದೆ. ಯಾರ ಬಲ್ಲಿ? ವಾಯ್ ಬಲ್ಲಿ. ವಾಯ್ ಇಸ್ ಅ ಪುಟ್ ಆಪ್ಷನ್ ಹೋಲ್ಡರ್, ಹಿ ಹ್ಯಾಸ್ ದ ರೈಟ್ ಟು ಸೆಲ್. ರೈಟ್ ಸೆಲ್ ಮಾಡಿದಾಗ ಎಕ್ಸ್ ಏನ್ ಮಾಡ್ಬೇಕಾಗ್ತದೆ? ಖರೀದಿ ಮಾಡ್ಬೇಕಾಗ್ತದೆ. ಈ ಕಾಂಟ್ರಾಕ್ಟ್ ಎಕ್ಸಿಕ್ಯೂಟ್ ಮಾಡ್ರಪ್ಪ ಅಂದ್ರೆ ಖರೀದಿ ಮಾಡಬೇಕು. ಮಿಸ್ಟರ್ ಎಕ್ಸ್ ಖರೀದಿ ಮಾಡ್ಯಾನ ಶೇರ್ಸ್ಗಳು. ಎಷ್ಟಕ್ಕೊಂದು ಖರೀದಿ ಮಾಡ್ಯಾನ್ರಿ? ವಾಯ್ ಬಲ್ಲಿ 110 ರೂಪಾಯಿ ಒಂದು ಶೇರ್ ಖರೀದಿ ಮಾಡ್ಯಾನ. ಯಾಕಂದ್ರೆ ಎಕ್ಸೈಸ್ ಪ್ರೈಸ್ 110 ಅದ ರೀ.
110 ಖರೀದಿ ಮಾಡಿ ಮಾರ್ಕೆಟ್ ಒಳಗೆ ಮಾರಿದ್ರೆ ಅವನಿಗೆ ಎಷ್ಟು ಬರ್ತಾರೆ? ಬರೀ 90 ರೂಪೀಸ್ ಬರ್ತದೆ. ಅವನಿಗೆ 1 ಶೇರ್ ಇಂದ ಎಷ್ಟು ಲಾಸ್ ಆಗ್ಲಿಕ್ಕೆ? ಈಗ 20 ರೂಪಾಯಿ ಲಾಸ್ ಆಗ್ಲಿಕ್ಕತ್ತದ. ರೈಟ್? ಅಂತವ್ ಎಷ್ಟು ಶೇರ್ಸ್ ಅವ್ರಿ? 100 ಶೇರ್ಸ್ ಅವ ಅಂದ್ರೆ 20 ರೂಪೀಸ್ 1 ಶೇರ್ ಇಂದ ಲಾಸ್ ಆಗ್ಲತ್ತಾರ. 100 ಶೇರ್ಸ್ ಅಂದ್ರೆ ಟೋಟಲ್ 2000 ಲಾಸ್ ಆಯ್ತು ಅವನಿಗೆ. 2000 ರೂಪಾಯಿ ಲಾಸ್ ಆಯ್ತು, ಗ್ರಾಸ್ ಲಾಸ್. ಅದ್ರಾಗ 750 ರೂಪಾಯಿ ಮೊದ್ಲೇ ಕೊಟ್ಟಾರ್ರಿ. ಯಾರು? ವಾಯ್ ಕೊಟ್ಟಿರ್ತಾನ್ರಿ ಎಕ್ಸಿಗೆ ಇನ್ ದ ಫಾರ್ಮ್ ಆಫ್ ಪ್ರೀಮಿಯಂ. therefore 2000 ರೂಪಾಯಿ ಒಳಗ 750 ರೂಪಾಯಿ ಆಲ್ರೆಡಿ ನನಗೆ ಬಂದದ. ಆ 2000 ರೂಪಾಯಿ ಒಳಗೆ 750 ರೂಪಾಯಿ ನನಗೆ ಬಂದಿದ್ದು ಏನು ಪ್ರೀಮಿಯಂ ತೆಗೆದು ಬಿಡ್ತೇನೆ. therefore ನೆಟ್ ಲಾಸ್ ಎಷ್ಟಾಗ್ತದೆ ನನಗೆ ಅಂದ್ರೆ ಮಿಸ್ಟರ್ ರೈಟರ್ಗೆ ಏನಾಗ್ತದೆ? ಮಿಸ್ಟರ್ ಎಕ್ಸ್ಗೆ 1250 ಇಸ್ ಅ ಲಾಸ್. ಕ್ಲಿಯರ್? ಇದು ಡೌಟ್ ಇದ್ರೆ ಕೇಳ್ರಿ. No doubt, sir. ಸೊ ಐ ಹೋಪ್ ಇಟ್ ಇಸ್ ಕ್ಲಿಯರ್. ಇಲ್ಲಿ ಹೆಂಗಾಗತ್ತಂದ್ರೆ ಇನ್ ಕೇಸ್ ಆಫ್ ಕಾಲ್ ಆಪ್ಷನ್ ಇರಲಿ ಪುಟ್ ಆಪ್ಷನ್ ಇರಲಿ, ಓನರ್ ಏನ್ ಆಗಿರುತ್ತಲ್ಲ ಅದು ಅಪೋಸಿಟ್ ರಿಯಾಕ್ಷನ್ ಇವ್ರಿಗೆ ಆಗಿರುತ್ತೆ. ಓನರ್ಗೆ ಪ್ರಾಫಿಟ್ ಆಗಿತ್ತಪ್ಪ ಅಂದ್ರೆ ರೈಟರ್ಗೆ ಲಾಸ್ ಆಗ್ತದೆ. ಓನರ್ಗೆ ಲಾಸ್ ಆಗಿತ್ತಪ್ಪ ಅಂದ್ರೆ ರೈಟರ್ಗೆ ಪ್ರಾಫಿಟ್ ಆಗಿರುತ್ತೆ. ಸೊ ದಟ್ ಈಸ್ ಎಕ್ಸಾಕ್ಟ್ ರಿವರ್ಸ್ ಪೊಸಿಷನ್. ಬಟ್ ರಿವರ್ಸ್ ಪೊಸಿಷನ್ ಯಾವ ರೀತಿ ಆಗ್ತದೆ ದಟ್ ವಿ ಮಸ್ಟ್ ಅಂಡರ್ಸ್ಟ್ಯಾಂಡ್. ವಿ ಮಸ್ಟ್ know that how that reverse effect will be on the opposite persons. All right? The second taunt second price 100 rupees. Now you first always you must think about as if you are a owner of the contract. Now if it is 100, whether you will execute the contract or cancel the contract. Execute, sir. Okay, obviously we will execute the contract because again it is in the money contract. Since In the money contract. yes, exactly, in the money contract. ಯಾಕಂದ್ರೆ ಮಾರ್ಕೆಟ್ ಪ್ರೈಸ್ ಕಡಿಮೆ ಆದರೆ ಎಕ್ಸೈಸ್ ಪ್ರೈಸ್ ಜಾಸ್ತಿ ಅದ. ಅಗೇನ್ ಇಟ್ ಈಸ್ ಇನ್ ದ ಮನಿ ಕಾಂಟ್ರಾಕ್ಟ್. ಸೊ ದಿಸ್ ಐ ವಿಲ್ ಮೇಕ್ ಇಟ್ ಆಸ್ ಅ 1, number 1. Number 2. So now excise price is 110, S naught is 100. So again S naught is lesser than excise price. It is in the money contract. In the money contract. So contract will be executed. Okay, contract execute adre enagtade nodonri iga. So I will execute the contract. That means I will buy the shares at 100 rupees and sell immediately at 110 rupees. 100 ರೂಪಾಯಿ ಒಂದು ಶೇರ್ ಖರೀದಿ ಮಾಡ್ತೇನೆ ರೀ, ಇಮಿಡಿಯೇಟ್ಲಿ 110 ರೂಪಾಯಿಗೆ ಮಾರಾಟ ಮಾಡ್ತೇನೆ ರೀ. ಸೊ that makes a profit of gross profit of 10 rupees. ₹110 ಎಕ್ಸೈಸ್ ಪ್ರೈಸ್ ಅದ, ಬಟ್ ನನಗೆ ಸಿಗ್ಲಿಕ್ಕೆ ಎಷ್ಟು ರೀ? 100 ರೂಪಾಯಿ. ಅಂದ್ರೆ ನಾನು 100 ರೂಪಾಯಿ ಖರೀದಿ ಮಾಡಿ ಇಮಿಡಿಯೇಟ್ಲಿ 110 ರೂಪಾಯಿ ಮಾರಾಟ ಮಾಡ್ತೀನಿ. ಮಾರ್ಕೆಟ್ ಒಳಗೆ ಪ್ರೈಸ್ 100 ರೂಪಾಯಿ ಅದ ರೀ. ಸೊ ನನಗೆ ಈಗ ಮಾರಾಟ ಮಾಡಬೇಕಾಗಿದೆ. ಐ ಬೈ ದ ಶೇರ್ಸ್ ಎಟ್ 100 rupees. ಇಮಿಡಿಯೇಟ್ಲಿ ಐ ಸೆಲ್ ಇಟ್ ಆಫ್ ಎಟ್ 110 rupees by executing the contract. Therefore gross profit is 10 rupees per share. Therefore total gross profit is 10 rupees profit agidre. Therefore the size of the contract is 100 into 100 shares. 1000 rupees profit. Right? Gross. ಈಗ ನನಗೆ ನೆಟ್ ಬೇಕಿದೆ, ನೆಟ್ ಪ್ರಾಫಿಟ್. ಸೊ ನೆಟ್ ಪ್ರಾಫಿಟ್ ಒಳಗ ಅದು ಎಷ್ಟು ಗ್ರಾಸ್ ಪ್ರಾಫಿಟ್ ಆಗಿರ್ತದ? ಸೊ ವಿ ಹ್ಯಾವ್ ಟು ಎಕ್ಸ್ಕ್ಲೂಡ್ ದ ಪ್ರೀಮಿಯಂ ವಾಟ್ ಐ ಹ್ಯಾವ್ ಪೇಡ್. ಆ ಓನರ್ ಆಫ್ ದ ಕಾಂಟ್ರಾಕ್ಟ್ ನಾನು ಎಷ್ಟು ಕೊಟ್ಟಿನಿ ಪ್ರೀಮಿಯಂ? 750 rupees ನಾನು ಪ್ರೀಮಿಯಂ ಕೊಟ್ಟಿನಿ. therefore 1000 rupees ಒಳಗ 1000 rupees ಅನ್ನು ಪ್ರಾಫಿಟ್ ಆಗಿದೆ, ಕರೆಕ್ಟ್ ಅದ. ಅದರ 750 ರೂಪಾಯಿ ನಾನು ಏನ್ರಿ ಪ್ರೀಮಿಯಂ ಕೊಟ್ಟಿನಿ. therefore net profit is rupees 250. so here it is 250 is my profit. ಸೊ ಅದೇ ಇವರಿಗೆ -250 ಆಗ್ತದೆ ರೀ. ಸೊ ಯಾವ ರೀತಿ ಆಗ್ತದಪ್ಪ ಅಂತಂದ್ರೆ ಮಾರ್ಕೆಟ್ ಒಳಗೆ ಪ್ರೈಸ್ 100 rupees ಅದ ರೀ, ಬಟ್ ಇವ್ರು ಎಷ್ಟು ಖರೀದಿ ಮಾಡಬೇಕು? ಮಿಸ್ಟರ್ ಎಕ್ಸ್, ಯಾಕಂದ್ರೆ ವೈ ಸೆಲ್ ಮಾಡ್ತಾನೆ, ಎಕ್ಸ್ ಖರೀದಿ ಮಾಡ್ಬೇಕಾಗ್ತದೆ. ಎಕ್ಸ್ ಖರೀದಿ ಮಾಡ್ಬೇಕಾಗ್ತದೆ. ಎಷ್ಟು ಖರೀದಿ ಮಾಡ್ಬೇಕಂತ 110 ರೂಪಾಯಿ ಶೇರ್ ಖರೀದಿ ಮಾಡ್ಬೇಕಾಗ್ತದೆ. ಮಾರ್ಕೆಟ್ ಒಳಗೆ ಪ್ರೈಸ್ ಬರೀ 100 ರೂಪಾಯಿ ಇದ್ರೂ ಕೂಡ 110 ರೂಪಾಯಿ ಖರೀದಿ ಮಾಡ್ಬೇಕಂದ್ರೆ ಕಾಂಟ್ರಾಕ್ಟ್ ಎಕ್ಸಿಕ್ಯೂಟ್ ಮಾಡಕತ್ತಾರ. ವೈ ಎಕ್ಸಿಕ್ಯೂಟ್ ಮಾಡಿದ್ರೆ ಎಕ್ಸ್ ಏನ್ ಮಾಡ್ತಾರೆ? ಕಾಂಟ್ರಾಕ್ಟ್ ಆ ಶೇರ್ ನ ಖರೀದಿ ಮಾಡ್ಬೇಕಾಗ್ತದೆ, ಬೈ ಮಾಡ್ಬೇಕಾಗ್ತದೆ. ವೈ ಸೇಲ್ ಮಾಡ್ತಾನ, ಎಕ್ಸ್ ಖರೀದಿ ಬೈ ಮಾಡ್ತಾನೆ.
ಸೊ ಎಷ್ಟು ಖರೀದಿ ಮಾಡ್ತಾನ್ರಿ 110 rupees. ಮಾರ್ಕೆಟ್ ಒಳಗೆ 100 ರೂಪಾಯಿ ಇದ್ರೆ ಕೂಡ 110 ರೂಪಾಯಿ ಖರೀದಿ ಮಾಡ್ತಾನ. 110 ರೂಪಾಯಿ ಖರೀದಿ ಮಾಡಿದ್ರೆ ಅವ್ನಿಗೆ 10 rupees ಲಾಸ್ ಆಯ್ತ್ರಿ ಪರ್ ಶೇರ್. ಇಂಟು 100 ಶೇರ್ 1000 rupees ಲಾಸ್ ಆಯ್ತು ಟೋಟಲ್. ಆ 1000 rupees ಒಳಗೆ 750 rupees ಆಲ್ರೆಡಿ ಅವನಿಗೆ ಬಂದದ್ರಿ, ಪ್ರೀಮಿಯಂ ರೂಪದಲ್ಲಿ ಬಂದದ. ಯಾರು ವೈ ಕೊಟ್ಟನ್ರಿ ಎಕ್ಸ್ ಗೆ. therefore already x has received 750 rupees as a premium on 100 share. Per share 7 rupees 50 paisa into 100 share 750 rupees already has received. Therefore he had a gross profit, gross loss of 1000 rupees. In that exclude the premium what he has received.